ದಾವಣಗೆರೆಯಲ್ಲಿ ವಿಕೃತ ಕಾಮಿಯೋರ್ವ 30 ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದ. ಇದನ್ನ ಈತ ವಿಡಿಯೋ ಮಾಡಿ ಇಟ್ಕೊಂಡಿದ್ದ. ದಾವಣಗೆರೆಯಲ್ಲಿ ನಡೆದಿದ್ದಂತ ಘಟನೆ ಬಗ್ಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಆರೋಪಿ ಅಮ್ಜದ್ ವಿರುದ್ಧ ಮುತಾಲಿಕ್ ಕಿಡಿಕಾರಿದ್ದಾರೆ. ಕಾಮುಕನಿಗೆ ಗಲ್ಲು ಶಿಕ್ಷೆ ಆಗುವಂತೆ ಮಾಡಬೇಕು. ಈ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. 9 ಮುಸ್ಲಿಂ ಯುವಕರು ಆರೋಪಿಗೆ ಸಹಕಾರವನ್ನ ಕೊಟ್ಟಿದ್ದಾರೆ. 30ಕ್ಕೂ ಅಧಿಕ ಮಹಿಳೆಯರ ಮೇಲೆ ಅಮ್ಜದ್ ಲೈಂಗಿಕ ದೌರ್ಜನ್ಯವನ್ನ ಎಸಗಿದಂತ ಪ್ರಕರಣ ಆಯಿತು. ದಾವಣಗೆರೆಯಲ್ಲಿ ಪ್ರಮೋದ್ ಮುತಾಲಿಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಮ್ಜದ್ ಹಿಂದೆ ಯಾವುದೋ ಸಂಘಟನೆಯ ಬೆಂಬಲ ಇದೆ ಎನ್ನುವಂತ ಅನುಮಾನ ಇದೆ. ಸರ್ಕಾರ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಸರಿಯಾದ ಶಿಕ್ಷೆ ಕೊಟ್ಟರೆ ಮಾತ್ರ ಮುಂದಿನ ದಿನಗಳಲ್ಲಿ ಮಹಿಳೆಯರು ಸುರಕ್ಷಿತವಾಗಿರುವುದಕ್ಕೆ ಸಾಧ್ಯ ಅಂತ ಮುತಾಲಿಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೊದಲ ಪತ್ನಿ ಕೇಸ್ ಕೊಟ್ಟಾಗಲೇ ಅವನನ್ನ ಬಿಗಿ ಮಾಡಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಕಾಮುಕನಿಗೆ ಗಲ್ಲು ಶಿಕ್ಷೆ ಆಗಬೇಕು. 9 ಮುಸ್ಲಿಂ ಯುವಕರು ಆರೋಪಿ ಅಮ್ಜದ್ಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರನ್ನು ಕೂಡ ಬಂಧಿಸಿ ವಿಚಾರಣೆಯನ್ನು ಮಾಡಬೇಕು. ಹೆಣ್ಣು ಮಕ್ಕಳ ಬಗ್ಗೆ ಈ ಸರ್ಕಾರಕ್ಕೆ ಕಾಳಜಿ ಇಲ್ಲ ಅಂತೇಳಿ ಗಂಭೀರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಪ್ರಾಪ್ತ ಹುಡುಗಿಯರು ಗರ್ಭವತಿ ಆಗಿದ್ದಾರೆ. ಸೊ ಏನು ನಡೀತಾ ಇದೆ ರಾಜ್ಯದಲ್ಲಿ? ಮಹಿಳೆಯರು, ಹುಡುಗಿಯರು, ಕಾಲೇಜ್ ವಿದ್ಯಾರ್ಥಿನಿಯರು ಸುರಕ್ಷಿತ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣ ಸರ್ಕಾರ, ಪೊಲೀಸರು, ಕೋರ್ಟ್ ಕೂಡ ಜವಾಬ್ದಾರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಈ ರೀತಿಯ ಆ ನಿರ್ಭಯ ಪ್ರಕರಣ ಇಡೀ ದೇಶದಲ್ಲಿ ಚರ್ಚೆ ಆದಂಥದ್ದು ಸಮಯದಲ್ಲಿ 12 ವರ್ಷ ತೊಗೊಂಡು ಕೋರ್ಟ್. ಈಗ ನೇಹಾ ಪ್ರಕರಣ ಹಾಡು ಹಗಲೇ ಬೇಕು, ಎಲ್ಲರೂ ನೋಡಿದ್ದಾರೆ, ಎಲ್ಲರೂ ಇದೆ, ಸಾಕ್ಷಿಗಳಿದ್ದಾವೆ. 9 ತಿಂಗಳಾದರೂ ಕೂಡ ಇನ್ನೂ ಅವನು ಫಯಾಜ್ ಒಳಗಡೆಗೆ ಮಟನ್ ಬಿರಿಯಾನಿ ಮಾಡಿಕೊಂಡು ಒಳಗಡೆ ಜೈಲಿನೊಳಗೆ ಇದ್ದಾನೆ ಅಂತಂದರೆ ಏನು ಇದು ವ್ಯವಸ್ಥೆ? ಹೇಗಿದು? ಇದನ್ನು ಮುಂದುವರಿಸೋದು ಹೇಗೆ? ಸಮಾಜದ ಸುರಕ್ಷತೆ, ಹೆಣ್ಮಕ್ಳ ಸುರಕ್ಷತೆ ಅಂತನ್ನುವಂಥದ್ದು. ಈಗ ದಾವಣಗೆರೆ, ಧಾರವಾಡ 2 ವಿದ್ಯಾಕಾಶಿಗಳು. ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿನಿಯರು ಓದ್ತಾ ಇದ್ದಾರೆ. ನನ್ನ ಗಮನಕ್ಕೆ ಬಂದಂಥದ್ದು ಸಾಕಷ್ಟು ಅತ್ಯಾಚಾರಗಳು, ಅಪಹರಣಗಳು, ಡ್ರಗ್ ಮಾಫಿಯಾ, PGಗಳಲ್ಲಿ ಎಲ್ಲ ರೀತಿಯ ನಡೀತಾ ಇದೆ ಇಲ್ಲಿ. ಸೊ ಅದನ್ನು ಹಿಡಿತಕ್ಕೆ ತರಬೇಕಲ್ಲ. ಪಬ್ಗಳು, ಕ್ಲಬ್ಗಳು, ಈ ರೀತಿಯ ವ್ಯವಸ್ಥೆಗೆ ಎಲ್ಲಾದರೂ ಒಂದು ಹಿಡಿತಕ್ಕೆ ತನ್ನಿ, ಎಲ್ಲಾದರೂ ಒಂದು ತಡೆ ಒಡ್ಡಿ. ಸೊ ನಾನು ಹೇಳೋದು, ಅಮ್ಜದ್ ಪ್ರಕರಣವನ್ನು ಬಹಳ ಹಗುರವಾಗಿ ತೊಗೊಳ್ಬೇಡಿ, ಗಂಭೀರವಾಗಿ ತೊಗೊಳ್ರಿ. ಇಂಥ ಅಮ್ಜದ್ಗಳನ್ನು ಇನ್ನೂ ಮುಂದಿನ ದಿನಗಳಲ್ಲಿ ಬರದೇ ಇರೋ ಹಾಗೆ ಮಾಡಿ. ಅದಕ್ಕೆ ನಮ್ಮದೊಂದು 3-4 ಬೇಡಿಕೆಗಳು ಇದ್ದಾವೆ ಸರ್ಕಾರದ ಮುಂದೆ ನಾನು ಇಡ್ತಾ ಇದ್ದೀನಿ. ಮೊದಲೇದು, ಈ ಅಮ್ಜದ್ ಪ್ರಕರಣ ವಿಡಿಯೋ ಇರ್ಬೋದು ಅಥವಾ ಇನ್ನೇನೇನು ಸಂಬಂಧಪಟ್ಟಂಥ ಅವ್ರ ಹೆಂಡತಿ, ಅವರು ಸಹಕರಿಸಿದಂಥವ್ರು ಎಲ್ಲರನ್ನೂ ಸಮಗ್ರವಾಗಿ ತನಿಖೆ ಆಗಬೇಕು ಅನ್ನುವಂಥದ್ದು ನಂಬರ್ 1. ಇನ್ನು ನಂಬರ್ 2, ಇವನ ಪರವಾಗಿ ಯಾರೂ ವಕಾಲತ್ ಹಾಕಬಾರ್ದು. ಅಮ್ಜದನ ಪರವಾಗಿ ಯಾರೂ ವಕಾಲತ್ ಹಾಕಬಾರ್ದು. ಹಾಕಿದವರು ನಿಮ್ಮ ಮಗಳ ಮೇಲೂ ಕಣ್ಣಿಟ್ಟಿರ್ತಾನೆ ಅಮ್ಜದ್ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ನಮ್ಮ ಅಧ್ಯಕ್ಷರು ಮಣಿ ಸರ್ಕಾರ ಅವರು ನಾಳೆ ನಾಡ್ದೊಳಗೆ ಇಲ್ಲಿಯ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟಿಗೆ ಭೇಟಿಯಾಗಿ ಒಂದು ಅರ್ಜಿಯನ್ನು ಕೊಡ್ತಾರೆ. ಬಾರ್ ಅಸೋಸಿಯೇಷನ್ ಒಂದು ರೆಸಲ್ಯೂಷನ್ ಪಾಸ್ ಮಾಡಬೇಕು. ದಯವಿಟ್ಟು ಮಹಿಳೆಯರ ಸುರಕ್ಷತೆ ಹಿನ್ನೆಲೆಯಲ್ಲಿ, ಸಮಾಜದ ಶಾಂತಿಯ ಹಿನ್ನೆಲೆಯಲ್ಲಿ ನೀವು ವಕಾಲತ್ತಿಗೆ ಯಾರೂ ಹಾಕಬಾರ್ದು ಅಂತನ್ನುವಂಥದ್ದು ನಿರ್ಣಯ ತೊಗೊಳ್ಬೇಕು ಅಂತನ್ನುವಂಥದ್ದು ನಾನು ಹೇಳ್ತೇನೆ. ನೇಹಾ ಪ್ರಕರಣದಲ್ಲಿ ಹೈಕೋರ್ಟು ಮತ್ತು ಜಿಲ್ಲಾ ಕೋರ್ಟು, ಧಾರವಾಡದ ಜಿಲ್ಲಾ ಕೋರ್ಟು ನಿರ್ಣಯ ತೊಗೊಂಡಿದೆ. ಆದರೂ ಇಬ್ಬರಲ್ಲಿ ವಕಾಲತ್ ಹಾಕಿದ್ದಾರೆ. ಅವರಿಬ್ಬರನ್ನು ನಾವು ಅವ್ರ ಮನೆ ಮುಂದೆ ಧರಣಿ ಕೂತ್ಕೊಳ್ಳೋರಿದ್ದೀವಿ. ಒಬ್ಬ ಮುಸ್ಲಿಮ್ ಇದ್ದಾನೆ, ಒಬ್ಬ ಹಿಂದೂ ಇದ್ದಾನೆ. ಅಲ್ಲಿ ನೇಹಾ ಪ್ರಕರಣ ನಾನು ಹೇಳ್ತಾ ಇರೋದು. ಹಾಗೆ ಇಲ್ಲೂ ಆಗಬಾರ್ದು, ಒಂದು ರೆಸಲ್ಯೂಷನ್ ಪಾಸ್ ಮಾಡಬೇಕು ಅಂತನ್ನುವಂಥದ್ದು ನಮ್ಮ ಅಧ್ಯಕ್ಷರು. ಇನ್ನು 3 ಅಥವಾ 4 ತಿಂಗಳೊಳಗಡೆಗೆ ಫಾಸ್ಟ್ ಟ್ರ್ಯಾಕ್ ನೇಮಿಸಿ ಇದನ್ನು ಎಂಡ್ ಮಾಡಬೇಕು. ಗಲ್ಲು ಶಿಕ್ಷೆ ಕೊಡಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ. ಫಾಸ್ಟ್ ಟ್ರ್ಯಾಕ್ ಮೂಲಕ, ಕೋರ್ಟಿನ ಫಾಸ್ಟ್ ಟ್ರ್ಯಾಕ್ ಮಾಡಿ ಇಮ್ಮಿಡಿಯೇಟ್ ಆಗಬೇಕು ಅಂತ. ಆವಾಗ ಮಾನಸಿಕತೆ, ಆ ಪ್ರವೃತ್ತಿಯ ಮಾನಸಿಕತೆಯನ್ನು ತಡಿಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.